ಈ ಲಾಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾಯ್ಸ್ ಕರೆಕ್ಟಾಗಿ ಬರಲ್ಲ. ಬೆಳಗ್ಗೆ ಎದ್ದಿದ್ನಲ್ಲ ಒಂಥರ ಬಂತು ವಾಯ್ಸು. ಸ್ವಲ್ಪ ನಮ್ಮ ಫ್ಯಾಮಿಲಿ ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಸ್ವಲ್ಪ ಇವತ್ತು ಬೇರೆ ಸ್ವಲ್ಪ ನೆಡ್ಗೆ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಆಗಲ್ಲ. ಹಾಯ್ ಹಲೋ ನಮಸ್ತೆ. ಟೈಮ್ 7:15. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ಹೇಳೋಕ್ಕೂ ಮುಂಚೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಬನ್ನಿ ಹೇಳ್ತೀನಿ. ನಾನು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಇವತ್ತು ಮಿನಿ ಧರ್ಮಸ್ಥಳ. ಅಲ್ಲಿ ಹೋದ್ರೆ ಸೇಮ್ ಧರ್ಮಸ್ಥಳ ಥರನೇ ಫೀಲ್ ಆಗುತ್ತಂತೆ. ಏನೂ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸು, ಏನು ಗೊತ್ತಿಲ್ಲ. ರೋಡ್ ಫ್ರೀಯಾಗಿ ಐತಪ್ಪ, ಮಸ್ತಾಗಿ ಹೋಗ್ಬೋದು ರೋಡಲ್ಲಿ ಮಾತ್ರ. ಬೆಳಗ್ಗೆ 7:15 ಹೋಗ್ತಾ ಇದ್ದೀನಿ. ಅದು ಸಂಡೆ. ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡುವೇನು ನಿನಗೆ. ಅಪ್ಪ ನನ್ನ ಕಜ್ಜಾಯ ಅಲ್ಲ, ನನಗೆ ಬೇಡಪ್ಪ. ಒಳ್ಳೆ ಟಿಫನ್ ತಿಂದಿದೆ ಆಯಿತು. ಹೊಟ್ಟೆ ತುಂಬಿಡುತ್ತೆ. ಮೈ ಗಾಡ್, ಬೆಳಗ್ಗೆ ಆ ಗಾಡಿ ನಿಲ್ಲಿಸ್ಕೊಂಡು ಆ ಗಾಡ್ ಹತ್ರನೇ ಹೋಗ್ತಾ ಇದ್ದೀನಿ. ನಾನಿಂತ ಹುಚ್ಚ ನನ್ನ ಮಗ. ಬೆಳಗ್ಗೆ ವಾಕಿಂಗ್ ಎಲ್ಲ ಹೋಗ್ತಾರಪ್ಪ, ನಾವುಗಳೇ ಬೇಸ್ಟ್. ಅದು ನೋಡ್ಬೇಕು, ನೀನು ಸ್ಟಾರ್ಟ್ ಮಾಡ್ದು. ಯಾರ ಮಗ? ಅಪ್ಪ. ನಾನು ಆಳ ಅಂದ್ರಾಡಿತಾವ ಇದ್ದೀನಿ ಅಪ್ಪ, ಬರ್ತೀನಿ. ಅಂದ್ರಾಡಿತಾವಿದ್ದೀನಪ್ಪ ನಾನು ಆಳೆ. ಆಯ್ತು ಬಂದೆ. ಯಾಕೆ ಟೆನ್ಷನ್ ನಿಂಗೆ? ಬರ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಹೇಳ್ದೆ ಬರಲ್ಲ ಅಂತ ಇವತ್ತು. ಆಯ್ತು ಬಂದೆ. ಇದರಿಂದ ಇದು ಮಾಡ್ತೀನಿ, ಫೋಟೋನ ಕಳಿಸ್ತೀನಿ. ಅದೇ ತಿನ್ಕೊಳಕ್ಕೆ ಇನ್ನ ಫೋಟೋನ ಬುಕ್ ಮಾಡಿ ಕಳಿಸ್ತೀನಿ. ಇಲ್ಲಪ್ಪ ಬರ್ತೀನಿ. ಬೇಕಾದ್ರೆ ಫ್ಲಿಪ್ಕಾರ್ಟ್ ಅವ್ರನ್ನ ಫೋನ್ ಮಾಡಿ ಕಳಿಸ್ತೀನಿ, ಬೇಕಾದ್ರೆ ನೋಡು. ಆಯ್ತು ಬರ್ತೀನಿ ಬಿಡು. ಆಯ್ತು ಬೇಡ. ಆಯ್ತು ಯಾರೇನು ಮಾಡಿಲ್ಲ, ಸುಂದರ ಯಾರೇನು ಮಾಡಲ್ಲ, ಮೇಂಟೈನ್ ಮಾಡ್ತೀನಿ ಬಿಡಪ್ಪ. ಆಯ್ತು ಬರ್ತೀನಿ. ಫೋನ್ ಕಟ್ಬಿಡು. ಅವ್ರ ಕೆಲವರು ಚೆನ್ನಾಗಿಲ್ಲ ಅಂತ ಅವ್ರ ಅಪ್ಪಂದು ಮೊಬೈಲ್ ಎತ್ತಕ ಬಂದವ್ರೆ. ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಫೋನ್ ಮಾಡಿ ಕೈ ಮುಗಿತಿ ತಿಂಬಾರು ಕೊಟ್ಟೋಗ ಅಂತವ್ರೆ. ಇವನು ಕೊಡ್ತಿಲ್ಲ, ಕೂಡ ಇಕ್ತವ್ನಪ್ಪ. ಅವರು ಮುಟ್ಟಾಗೆ ಯಾರು ಕೂಳೆ ತರ ಹುಡುಗಿ ನೋಡ್ ಮಗ. ಮಗ ಇದೆಲ್ಲ ಸಿಟಿ ಆಗೋಯ್ತು. ನಮಗೆ ಸಿಟಿ ಇಷ್ಟ ಅಲ್ಲ, ನೇಚರಲ್ಲಿ ತುಂಬ ಇಷ್ಟ ಕಣೋ. ಎಲ್ಲ ಸಿಟಿ ಮಾಡ್ತಾರೆ ಕಣಲು. ನಮ್ಮ ನೇಚರ್ ಇರೋದಲ್ಲ, ಅವ್ರಿಗೆ ಕೆರ್ದಲ್ಲಿ ಹೊಡಿಬೇಕು ಸರ್ಕಾರಕ್ಕೆ. ಎರಡು ಸರ್ಕಾರನೂ ಚೆನ್ನಾಗಿಲ್ಲ ಕಣಲು. ನಮಗೆ ನೋಟ್ ಹಾಕೋದೇ ವೇಸ್ಟ್ ನಾವು. ಆಮೇಲೆ ಈ ಕಡೆ BJP ಕರೆಕ್ಟಾಗಿ ಏನೂ ಮಾಡಲ್ಲ, ಈ ಕಡೆ ಕಾಂಗ್ರೆಸ್ ಇದ್ದಿದ್ದು ಕಿತ್ತೋಗಿರೋದು. ಎರಡು ಸರ್ಕಾರನೂ ವೇಸ್ಟ್ ಕಣಲು. ಮಾಡ್ಲಾ ಸೈಡಲ್ಲಿ ದೇವಸ್ಥಾನದ ರೋಡು ಅದ ಇದ್ದ. ದೇವಸ್ಥಾನ ನಿಯರ್ ಇದ್ದೀನಿ.
ಧರ್ಮಸ್ಥಳ. ಮೈ ಗಾಡ್ ಗಾಡ್, ನಾನು ಇನ್ನೂ ನೋಡಕ್ಕೆ ಬರ್ತಾ ಇದ್ದೀನಿ. ನೀನೇ ದಿಕ್ಕು ತೋರಿಸ್ಬೇಕು. ರೋಡ್ ಗೊತ್ತಾಯ್ತಿಲ್ಲ, ಅಕ್ಕಪಕ್ಕದಲ್ಲಿ ಇದ್ದೀನಿ. ಮುಗುಳ್ನಗುತ್ತಾ ಚಿದ್ವಿಲಾಸದಲ್ಲಿದ್ದರೆ ಚಿತೆ ಏರ್ತಾ ಇರೋ ಧರ್ಮನ ಉದ್ಧರಿಸೋರು ಯಾರು? ಧರ್ಮೋ ರಕ್ಷತಿ ರಕ್ಷಿತಃ. ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನೇ ಮಹನೀಯನಾಗಿ ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಮಾಡಬಹುದು. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಗಾಯ್ಸ್, ದೇವಸ್ಥಾನ ಮಿನಿ ಧರ್ಮಸ್ಥಳ. ಫೋಟಾನ್ ಹಿಡಿಯಂಗಿಲ್ಲ ಅಂತ ಹಾಕೋರೆ. ನಾನಿಲ್ಲಿ ತೆರೆಯಕ್ಕೆ ಬಂದಿದ್ದೀನಿ. ನಮ್ಮ ದೇವರು ತೋರ್ಸಕ್ಕೆ ನಾನು ಬಂದಿರೋದು. ಅಧರ್ಮವನ್ನು ಅಧರ್ಮದಿಂದಲೇ ಅಳಿಸುತ್ತೇನೆ. ತುಂಬ ಸಕ್ಕತ್ತಾಗಿದೆ ಜಾಗ. 15 ವರ್ಷದಿಂದ ಐತಂತಪ್ಪ. ಐನವ್ರನ್ನ ಇವಾಗ ಕೇಳಿದೆ. ಸಕ್ಕದಾಗೈತೆ, ಆದ್ರೆ ಒಬ್ರು ಜನ ಇಲ್ಲ. ಅರೆ ಪೂಜಾರಿ ನೋಡ್ರೆ ಕಿಯಾ ಕಾರಲ್ಲಿ ಬರ್ತಾವ್ರೆ. ನೋಡಿದ್ರೆ ನಮ್ಮ ಪ್ರಕಾರ ಈ ದೇವಸ್ಥಾನಕ್ಕೆ ಯಾರೋ ದೊಡ್ಡವ್ರು ನಿಂತಿರ್ಬೋದೇನೋ. ನಮ್ಮ ಪ್ರಕಾರ ತುಂಬ ಚೆನ್ನಾಗೈತೆ ಒಳಗಡೆ ದೇವಸ್ಥಾನ. ಒಳಗಡೆ ತೋರಿಸ್ತೀನಿ. ಈ ಜಾಗ ಇನ್ನೂ ಇದು ಫೇಮಸ್ ಆಗಿಲ್ಲ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಅಷ್ಟೊಂದು ಜನ ಬರಲ್ಲ. ಈ ಜಾಗದ ಲೊಕೇಶನು ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ. ಕಲ್ಯಾಣಿ ಕಲ್ಯಾಣಿ ವಾವ್ ಕಲ್ಯಾಣಿ. ಗಂಡು ಎಲ್ಗೋಗಿದ್ದು? ಆಯ್ತು, ಇಲ್ಲಿ ಬಾಯ್ಲಿ ನಿಮಿಷ ವಿಡಿಯೋ ಮಾಡ್ಬೇಕು ನಂದು. ಮಚ್ಚ ಒಂದು ನಿಮಿಷ ಇರೋ, ವಿಡಿಯೋ ಮಾಡ್ಬೇಕು ಬಾರ ನೀನು. ಗಾಡಿ ಆನ್ ಮಾಡ್ತೀಕಣಲ್ಲಿ. ಲೋ ಮಚ್ಚ ಬಾಳ ನೂಟ್ಲೆಲ್ಲ ಇಟ್ಕೊಳ ಗಾಡಿ. ಓ ಗಂಡು ಗಾಡಿ ನೂಟ್ ಒಡೆ ನನ್ನ ಮಗ ನಾನೇ ಬೈಕ್ ಕಳ್ಸ್ಕೊಂಡು ಕೊಟ್ಟಿದ್ದು. ಇವಾಗ ದೇವಸ್ಥಾನದಿಂದ ಹೊಡ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ತೋರಿಸುವಾಗ ಹೋಗ್ತಾ ಇರೋದು ದೇವಸ್ಥಾನ ಸಕ್ಕತ್ತಾಗಿದೆ. ಅದು ಲೊಕೇಶನ್ ಹೇಳ್ತೀನಿ ಬನ್ನಿ. ಲೊಕೇಶನ್ ಬಂದು ಅದರಲ್ಲಿ ನೈಸ್ ರೋಡು.
ಗಂಗನಹಳ್ಳಿ ಟಚ್ ಆಗ್ತೀವಲ್ಲ ಕಾಚೋಹಳ್ಳಿ ಅಲ್ಲಿದೆ. ನೀವು ಹೋಗ್ಬಿಟ್ಟು ಬನ್ನಿ, ದೇವಸ್ಥಾನ ಸಖತ್ತಾಗಿದೆ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಬಿಡಿ. ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ.